ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನು ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ. ನೋಡಿ, ಅಲ್ಲಿ ಪಹಲ್ಗಾಮಲ್ಲಾದಂತಹ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಪಾಕಿಸ್ತಾನದ ಬಾವುಟ ಕೆಳಗಡೆ ಯಾರೋ ಅಂಟಿಸಿದ್ದಂತೆ, ಅವನಾರೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಯಾರೋ ಬಂದ್ಬಿಟ್ಟು ಅದನ್ನು ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನು ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ. ನೋಡಿ, ಅಲ್ಲಿ ಪಹಲ್ಗಾಮಲ್ಲಾದಂತಹ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನು ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ. ನೋಡಿ, ಅಲ್ಲಿ ಪಹಲ್ಗಾಮಲ್ಲಾದಂತಹ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನು ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ.
ನೋಡಿ ಅಲ್ಲಿ ಪಹಲ್ಗಾಮಲ್ಲಾದಂತ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಪಾಕಿಸ್ತಾನದ ಬಾವುಟ ಕೆಳಗಡೆ ಯಾರೋ ಅಂಟಿಸಿದ್ದಂತೆ, ಅವನಾರೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಯಾರೋ ಬಂದ್ಬಿಟ್ಟು ಅದನ್ನ ಕಿತ್ತಾಕ್ಬಿಟ್ಟು ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನೂ ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ. ನೋಡಿ ಅಲ್ಲಿ ಪಹಲ್ಗಾಮಲ್ಲಾದಂತ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನೂ ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ. ನೋಡಿ ಅಲ್ಲಿ ಪಹಲ್ಗಾಮಲ್ಲಾದಂತ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಪಾಕಿಸ್ತಾನದ ಬಾವುಟ ಕೆಳಗಡೆ ಯಾರೋ ಅಂಟಿಸಿದ್ದಂತೆ, ಅವನಾರೋ ಒಳ್ಳೆ ಕೆಲಸ ಮಾಡಿದ್ದಾನೆ, ಯಾರೋ ಬಂದ್ಬಿಟ್ಟು ಅದನ್ನ ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೃಹತ್ ರ್ಯಾಲಿಯನ್ನು ನಡೆಸಿ ಪಾಕ್ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪುಟ್ಟ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದಿದ್ದು, ಚಿಕ್ಕ ಮಕ್ಕಳು ಅಪ್ಪ ಅಂತೇಳಿ ಕಿರ್ಚಾಡ್ತಾ ಜೊತೆಗೆ ಬೆಂಕಿಯನ್ನು ಇಡ್ತಾ ಇದ್ದಿದ್ದು, ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಇನ್ನೂ ಸುಮ್ಮನೆ ಇದೆಯಲ್ಲ ಭಾರತ ಯಾಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಬಿಡೋದಿಲ್ಲ, ಮಣ್ಣಲ್ಲಿ ಮಣ್ಣನ್ನ ಮುಕ್ಕಿಸ್ತೀವಿ ಅಂತೇಳಿ, ಮಣ್ಣು ಮುಕ್ಕಿಸ್ತೀವಿ ಅಂತೇಳಿ. ಅದಾದಷ್ಟು ಬೇಗ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಿದ್ದಾರೆ. ನೋಡಿ ಅಲ್ಲಿ ಪಹಲ್ಗಾಮಲ್ಲಾದಂತ ಘಟನೆನ ಖಂಡಿಸಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇವತ್ತು ಎಷ್ಟೋ ಜನ ಮುಸ್ಲಿಂ ಸಮುದಾಯದವರೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಕಾಶ್ಮೀರದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ದೇಶದ ಒಳಗಡೆ ಪ್ರತಿಭಟನೆಗಳು ಭುಗಿಲೇಳ್ತಾ ಇದೆ. ಪಹಲ್ಗಾಮ್ ದಾಳಿ ಖಂಡಿಸಿ ಕಾಶ್ಮೀರ